ಗಿಲ್ಲಿ ಸರ್ ಆ್ಯಕ್ಚುಲಿ ಗಿಲ್ಲಿ ಸರ್ ನನಗನ್ನಿಸ್ತೈತಿ ಗಿಲ್ಲಿ ಸರ್ ಬಗ್ಗೆ ನಮಗೆಲ್ಲ ನೋಡಾಕ ಅವ್ರಿಗೆ ಒಂದು ತಲೆ, ಎರಡು ಕಣ್ಣು, ಒಂದು ಮೂಗು, ಒಂದು ಬಾಯಿ ಐತಂತ ನಿಮಗೆಲ್ಲ ಅನಿಸ್ತೈತಿ. ಬಟ್ ಆ್ಯಕ್ಚುಲಿ ಈಸ್ ಅ ರಾವಣ. ಐ ಮೀನ್ ಅವ್ಗೆ 10 ತಲೆ ಅದಾವೆ. ಗಿಲ್ಲಿ ಸರ್ಗೆ 10 ತಲೆ ಅದಾವೆ. ಸಾರಿ, ನಾವು ಮಾತಿನಾಗ ಸ್ವಲ್ಪ ಅವ್ಗೆ ಇವಂಗೆ ಅನ್ನಕೊಂತೀನಿ. ಅದು ಬೇಕಂತ ಅಲ್ಲ, ಅದೊಂದು ಫ್ಲೋ ಒಳಗೆ ಹೊಂಟೈತಿ. ಸೊ ಫೈನಲಿ ಸರ್ ಅಣ್ಣ ರಿಕ್ವೆಸ್ಟ್ ಐತಿ, ಅವ್ರಿಗೆ 10 ತಲೆ ಐತಿ. ಆ 10 ತಲೆ ಇರೋದ್ರಿಂದನ ಅವರು ಎಲ್ಲ ಕಂಟೆಸ್ಟೆಂಟ್ ಮೇಲೆ ನೀಟಾಗಿ ಕಣ್ಣಿಡ್ತಾರೆ. ಅದಕ್ಕೆ ಯಾವಾಗಲೂ ಅವ್ರು ಹಿಂಗೆ ಮತ್ತು ಹಿಂಗೆ ಈ ಥರ ಕುಂದ್ರೋ ಸ್ಟೈಲ್ ಮತ್ತು ಅವರ ಬ್ರ್ಯಾಂಡ್ ಅಂಬಾಸೆಡರ್ ಎದ್ರದ್ದು ಬನಿ ಅಂತ. ಗ್ರೇಟ್, ನಮಗೂ ಪ್ರೌಡ್ ಫೀಲ್ ಐತಿ. ನಾವು ಬನಿಯನ್ ನಮಗೂ ಇಷ್ಟ, ನಾವು ಮನೆ ಹಾಕ್ಕೋತೀವಿ. ಅದನ್ನು ಯಾರೋ ಒಬ್ಬರು ಹೇಳಿದ್ರು. ಸೊ ಆ ಒಂದು ರೀಸನಿಗೆ ಹೋಗ್ತೀನಿ. ಗಿಲ್ಲಿ ಸರ್ ಆ್ಯಕ್ಚುಲಿ ಏನು ಬ್ರ್ಯಾಂಡ್ ಐತಲ್ಲ ಅದು ಹಾಕ್ಕೊಂಡ್ರೆ ಬ್ರ್ಯಾಂಡ್ ಅಲ್ಲ, ನಾವು ಏನು ಹಾಕ್ಕೋತೇವೆ ಅದ ಬ್ರ್ಯಾಂಡ್ ಅನ್ನೋದು ನೀವು ಪ್ರೂವ್ ಮಾಡಿರಿ. ಸೊ ನನ್ನಂತವಂಗೂ ನಾನು ಅಷ್ಟು ತಲೆ ಕೆಡಿಸ್ಕೊಂಡಿರಲಿಲ್ಲ. ಈಗೀಗ ನಿಮ್ಮದೊಂದು ಈ ಬಿಗ್ ಬಾಸ್ ಏನು ನೋಡೋವಂತಿಲ್ಲ, ಅವಾಗಿಂದ ನನಗೆ ಮಾತಾಡೋದು ಹೆಂಗೆ ಅನ್ನೋ ಒಂದು ಕಲೆ ಬರೋಂತೈತಿ. ಯಾಕೆ ಸುಳ್ಳು ಹೇಳ್ಬೇಕು, ನಾ ಯಶ್ ಸರ್ದು ಇಷ್ಟು ಇಂಟರ್ವ್ಯೂ ನೋಡಿದ್ದೆ, ಬಟ್ ಅದೆಲ್ಲ ನೆಕ್ಸ್ಟ್ ಲೆವೆಲ್. ಆ ರೇಂಜಿಗೆ ನಮಗೆ ಮಾತಾಡೋಕೆ ಆಗಂಗಿಲ್ಲ. ಬಿಕಾಸ್ ಅವ್ರದ್ದೊಂದು ಇದನ್ನ ಬೇರೆ, ಅವರಾನ ಬೇರೆ. ಸೊ ಅದಕ್ಕೆ ಸ್ಪೆಷಲಿ ಗಿಲ್ಲಿ ಸರ್ದು ಏನು ಹವಾ ಐತಿ, ಗಿಲ್ಲಿ ಸರ್ದು ಏನು ಎಪಿಸೋಡ್ ನೋಡ್ತೇನಲ್ಲ, ಸೊ ಅವ್ರು ನೋಡಿದ್ರೆ ಭಾಳ ಖುಷಿನೂ ಆಗುತ್ತೆ. ಮತ್ತು ಈ ಥರ ನಾವು ಬೆಳಿಬೇಕು ಮತ್ತು ವೇ ಆಫ್ ಟಾಕ್ ಈ ಥರ ಇರಬೇಕು ಅನ್ನೋದು ಒಮ್ಮೊಮ್ಮೆ ಅನಿಸ್ತೈತಿ. ಅದು ಗಿಲ್ಲಿ ಸರ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.